ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಮೈಗೂಡಿಸಿಕೊಂಡ್ರೆ ಆರ್ಥಿಕ ಸದೃಢತೆ ಸಾಧ್ಯ ಎಂದು ಮನ್ಮು ನಿರ್ದೇಶಕ ಡಾಲು ರವಿ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಕಾಳೇಗೌಡನಕೊಪ್ಪಲು, ಕೂಡಲಕುಪ್ಪೆ, ಅಚ್ಚೇನಹಳ್ಳಿ, ತೆಂಡೇಕೆರೆ, ರಾಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕೃಷಿಯ ಜೊತೆಗೆ ಹೈನುಗಾರಿಕೆಯು ಲಾಭದಾಯಕವಾದ ವೃತ್ತಿಯಾಗಿದ್ದು, ಸರ್ಕಾರ ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ನನ್ನ ಅವಧಿಯಲ್ಲಿ ಒಕ್ಕೂಟದಲ್ಲಿ ಬರುವ ಸವಲತ್ತುಗಳನ್ನು ತಲುಪಿಸಿ ರೈತರಿಗೆ, ಉತ್ಪಾದಕರಿಗೆ ಆರ್ಥಿಕ ಸದೃಢತೆಗೆ ಒತ್ತು ನೀಡಿದ್ದೇನೆ. ಹಾಲು ಉತ್ಪಾದಕರು ಅತಿ ಹೆಚ್ಚು ಸರಬರಾಜು ಮಾಡುವ ರಾಜ್ಯದಲ್ಲಿ 2ನೇ ಸ್ಥಾನ, ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾಗೂ ಹೆಚ್ಚಿನ ಸಹಕಾರ ಸಂಘಗಳನ್ನು ಹೊಂದಿರುವ ತಾಲೂಕು ನಮ್ಮದಾಗಿದೆ. ಹಾಲು ಉತ್ಪಾದಕರಿಗೆ ವಿಮಾ ಯೋಜನೆ ಕಡ್ಡಾಯಗೊಳಿಸಲಾಗಿದೆ. ರಾಜ್ಯಗಳಿಂದ ನಮ್ಮ ರಾಜ್ಯದ ಹಾಲಿಗೆ ಹೆಚ್ಚಿನ ಬೇಡಿಕೆ ಇದೆ. ಇದರಿಂದಲೇ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಕಾಳೇಗೌಡನಕೊಪ್ಪಲು, ಕೂಡಲಕುಪ್ಪೆ, ಅಚ್ಚೇನಹಳ್ಳಿ, ತೆಂಡೇಕೆರೆ, ರಾಮನಹಳ್ಳಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸುದ್ದಿಯೊಂದಿಗೆ ಮನು ಮಾಕವಳ್ಳಿ, ಕ್ಯಾರ್ಪೇಟೆ. ಗೊತ್ತಿಲ್ಲ, ನೀವು ಒಬ್ಬೊಬ್ರು ಕರ್ಕೊಂಡ್ ಬರ್ತಾ ಇದ್ದೀರಿ. ಈಗ ಯಾರೀಗ ಅಧ್ಯಕ್ಷರು ಇದೆಲ್ಲರೂ ಹೋಗ್ಬೇಕು.